ಈ ವಿಡಿಯೋದಲ್ಲಿ ನಾನು ಮ್ಯಾಟ್ರಿಸಸ್ದು ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್, ಫಾರ್ ಎನಿ ಸ್ಕ್ವಯರ್ ಮ್ಯಾಟ್ರಿಕ್ಸ್ ಎ ಇಫ್ ಎ ಇಂಟು ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಂಟು ಎ ಈಕ್ವಲ್ ಟು ಐ ಬಂದಿದ್ರೆ ದೆನ್ ಎ ಈಸ್ ಕಾಲ್ಡ್ ಆರ್ಥೋಗನಲ್ ಮ್ಯಾಟ್ರಿಕ್ಸ್ ಅಂತ ಆಗುತ್ತದೆ. ಆರ್ಥೋಗನಲ್ ಮ್ಯಾಟ್ರಿಕ್ಸ್ ಅಂತಂದರೆ ಅದರ ಕಂಡೀಷನ್ ಏನಿರುತ್ತೆ ಅಂದರೆ ಎ ಇಂಟು ಎ ಡ್ಯಾಶ್ ಈಸ್ ಈಕ್ವಲ್ ಟು ಐ ಅಂತ ಆನ್ಸರ್ ಬರುತ್ತೆ ನೋಡಿರಿ. ನೆಕ್ಸ್ಟ್, if a equal to a 0 0 b then a raised to power n is equal to a raised to power n 0 0 b raised to power n for all small n belongs to natural numbers. ಅಂದರೆ ಇದರ ಅರ್ಥ ಏನಾಗುತ್ತೆ ಅಂದರೆ ನಿಮಗೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ ಇದ್ದು ನಾನ್ ಡಯಾಗ್ನಲ್ 0 0 ಅಂತ ಬಂತಂದರೆ ನಿಮಗೆ ಕ್ವಶನಲ್ಲಿ ಎ ರೇಸ್ ಟು ಪವರ್ ಆನ್ಸರ್ ಎಷ್ಟಾಗುತ್ತೆ ಅಂತ ಕೇಳಿದಾಗ ನೀವು ಡೈರೆಕ್ಟ್ಲಿ ಇದು ಫಾರ್ಮುಲಾದಿಂದ ಅಪ್ಲೈ ಮಾಡಿ ನೀವು ಬರಿಬಹುದು ನೋಡಿರಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಎನ್ದ ವ್ಯಾಲ್ಯೂ ನಮಗೆ 5 ಕೊಟ್ಟಿದ್ದರೆ ಎ ರೇಸ್ ಟು ಪವರ್ 5 ಈ ಸ್ಮಾಲ್ ಎ ರೇಸ್ ಟು ಪವರ್ 5 0 0 ಬಿ ರೇಸ್ ಟು ಪವರ್ 5 ಅಂತ ಬರೆದ್ಬಿಡಬೇಕು. ಅದೇ ರೀತಿ 3/3 ಮ್ಯಾಟ್ರಿಕ್ಸ್ದು 3/3 ಮ್ಯಾಟ್ರಿಕ್ಸ್ನಲ್ಲೂ ಡಯಾಗ್ನಲ್ ಎಲಿಮೆಂಟ್ಸಿಗೆ ನಿಮಗೆ ಎಷ್ಟು ಪವರ್ ಕೊಟ್ಟಿರ್ತಾರ ಅಷ್ಟು ಪವರ್ ಇಟ್ಬಿಡ್ರಿ. ಇಫ್ ಎ ಈಕ್ವಲ್ ಟು 0 ಎ 0 ಅಂದರೆ ಇಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ 0 ಬಂದಿದೆ. ದೆನ್ ಎ ರೇಸ್ ಟು ಪವರ್ ಎನ್ ಇಸ್ ಈಕ್ವಲ್ ಟು ಎ ರೇಸ್ ಟು ಪವರ್ ಎನ್ 0 0 ಎ ರೇಸ್ ಟು ಪವರ್ ಎನ್. ಇಲ್ಲಿ ಎರಡು ಕಂಡೀಷನ್ ಬರುತ್ತೆ. ಅಂದರೆ ನಿಮಗೆ ಎನ್ ವ್ಯಾಲ್ಯೂ ಒಂದು ಸರ್ತಿ ಇವನ್ ನಂಬರ್ ಕೊಟ್ಟಿದ್ದಾಗ ಇನ್ನೊಂದು ಸರ್ತಿ ಆಡ್ ನಂಬರ್ ಕೊಟ್ಟಿದ್ದಾಗ. ಇವಾಗ ನಾನು ಇಲ್ಲಿ ಬರ್ದಿರ್ತಂಥದ್ದು ಎನ್ ಈಸ್ ಈವನ್ ನಂಬರ್ ಕೊಟ್ಟಾಗ ನಿಮ್ಮದು ಮ್ಯಾಟ್ರಿಕ್ಸ್ ಈ ರೀತಿ ಬರ್ಕೊಂಡು ಬಿಡಬೇಕು. ಎ ರೇಸ್ ಟು ಪವರ್ ಎನ್ ಎ ರೇಸ್ ಟು ಪವರ್ ಎನ್ 0 0 ಎ ರೇಸ್ ಟು ಪವರ್ ಎನ್ ಅಂತ. ಅದೇ ರೀತಿ ಆಡ್ ನಂಬರ್ ಕೊಟ್ಟಾಗ ಎ ರೇಸ್ ಟು ಪವರ್ ಎನ್ ಈಕ್ವಲ್ ಟು 0 ಎ ರೇಸ್ ಟು ಪವರ್ ಎನ್ ನೆಕ್ಸ್ಟ್ ಎ ರೇಸ್ ಟು ಪವರ್ ಎನ್ 0. ಇದು ಯಾವಾಗ ಆಡ್ ನಂಬರ್ ನಿಮ್ಮದು ಮ್ಯಾಟ್ರಿಕ್ಸ್ ಇದ್ದಾಗ. ಕ್ಲಿಯರ್? ಅದೇ ರೀತಿ ಈ ರೀತಿಯೇ ನಿಮಗೆ 3/3 ಆರ್ಡರ್ ಕೊಟ್ಟಿದ್ದಾಗೂ ಸೇಮ್ ಕಂಡೀಷನ್ನೇ ಬರುತ್ತೆ. ನೆಕ್ಸ್ಟ್, ಇಫ್ ಎ ಈಕ್ವಲ್ ಟು 1 1 1 1 ಅಂತ 2/2 ಮ್ಯಾಟ್ರಿಕ್ಸ್ ಕೊಟ್ಟಿದೆ. ಅಂದರೆ ಎಲ್ಲ ಎಲಿಮೆಂಟ್ಸ್ ಇಲ್ಲೇನವರಿ 1 ಅಂತಿದ್ದಾಗ ನಿಮ್ಗೆ ಎ ರೇಸ್ ಟು ಪವರ್ ಎನ್ ಅಂತಂದಾಗ ನಿಮ್ಗೆ ಅಲ್ಲಿ ಪವರ್ ಏನೂ ಕೊಟ್ಟಿಂದಿರ್ಬೋದು. ಆವಾಗ ನೀವು ಈ ರೀತಿ ಇದೇ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಮಾಡ್ಬೇಕು ನೋಡಿರಿ. ಎ ರೇಸ್ ಟು ಪವರ್ ಎನ್ ಇಸ್ ಈಕ್ವಲ್ ಟು 2 ರೇಸ್ ಟು ಪವರ್ ಎನ್ ಮೈನಸ್ 1 ಇಂಟು ಎ ಅಂತ. ನೆಕ್ಸ್ಟ್ ಅಂತ ಎ ಈಕ್ವಲ್ ಟು 1 ಎ, ಇಲ್ಲಿ ಎ ಅಂದರೆ ಎನಿ ನಂಬರ್ ಇರ್ಬೋದು ನೋಡ್ರ 0 1. ದೆನ್ ಎ ರೇಸ್ ಟು ಪವರ್ ಎನ್ ಇಸ್ ಈಕ್ವಲ್ ಟು 1 ಎನ್ ಎ 0 1. ನೆಕ್ಸ್ಟ್ ಎ ಈಕ್ವಲ್ ಟು 1 0 1 1. ದೆನ್ ಇಲ್ಲಿ ಎ ರೇಸ್ ಟು ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಎ ಮೈನಸ್ ಬ್ರ್ಯಾಕೆಟ್ನಲ್ಲಿ ಎನ್ ಮೈನಸ್ 1 ಇಂಟು ಐ ಅಂತ ಬರ್ದ್ಕೊಂಡು ಬಿಡಬೇಕು. ಗೊತ್ತಾಯ್ತಲ್ಲ? ಇಲ್ಲಿ ನಿಮಗೆ ಕೊಟ್ಟಂಥ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 0 1 1 ಈ ರೀತಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಆವಾಗ ನಿಮಗೆ ಕ್ವಶನಲ್ಲಿ ಎ ರೇಸ್ ಟು ಪವರ್ 4ದು ವ್ಯಾಲ್ಯೂ ಏನು ಬರುತ್ತೆ ಫೈಂಡ್ ಮಾಡಿರಿ, ಯಾವ ಮ್ಯಾಟ್ರಿಕ್ಸ್ ಆಗುತ್ತೆ ಅಂತ ಕೊಟ್ಟಿದ್ರೆ ಎ ರೇಸ್ ಟು ಪವರ್ 4 ಅಂತಿಲ್ಲ, ಯಾವುದು ಪವರ್ ಕೊಟ್ಟಿರ್ಬೋದು. ಆವಾಗ ಆ ಟೈಮ್ನಲ್ಲಿ ನೀವು ಈ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಮಾಡಬೇಕು. ಎ ರೇಸ್ ಟು ಪವರ್ ನಿಮ್ಗೆ ಪವರ್ ಎಷ್ಟು ಕೊಟ್ಟಿರ್ತಾರ ಅಷ್ಟು ಇಟ್ಬಿಡ್ರಿ. ಎನ್ ಅಂದರೆ ಇಲ್ಲಿ ಅದ್ರ ನಿಮ್ಮ ಕ್ವಶನಲ್ಲಿ ಏನು ಪವರ್ ಕೊಟ್ಟಿರ್ತಾರಲ್ಲ ಅದು ಎನ್ ಎ ಮೈನಸ್ ಬ್ರ್ಯಾಕೆಟ್ ಎನ್ ಮೈನಸ್ 1 ಇಂಟು ಐ ಅಂತಂದು. ಆ್ಯಂಡ್ ಲಾಸ್ಟ್ ಒನ್, ಇಫ್ ಎ ಈಕ್ವಲ್ ಟು 1 1 ಮೈನಸ್ 1 ಮೈನಸ್ 1 ದೆನ್ ಎ ರೇಸ್ ಟು ಪವರ್ ಎನ್ ಈಕ್ವಲ್ ಟು 0. ಇದರ ವ್ಯಾಲ್ಯೂ 0 ಆಗುತ್ತೆ ಅಂತೆ. ಯಾವ ಕಂಡೀಷನಲ್ಲಿ ಇದು 0 ಆಗುತ್ತೆ ನೋಡಿರಿ, ಎನ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ಅಂದರೆ ನಿಮಗೆ ಇಲ್ಲಿ ಕೊಟ್ಟಂಥ ಪವರ್ ಈಕ್ವಲ್ ಟು 2 ಇರಬೇಕು, ಇಲ್ಲ 2ಕ್ಕಿಂತ ಜಾಸ್ತಿ ಆಗಿತ್ತಂದರೆ ಅದರ ವ್ಯಾಲ್ಯೂ ಏನಾಗಿ ಬರುತ್ತೆ ಅಂತ 0 ಅಂತ ನೀವು ಡೈರೆಕ್ಟ್ಲಿ ಬರಿಬಹುದು ನೋಡಿರಿ. ನೋಡಿರಿ ಮ್ಯಾಟ್ರಿಕ್ಸ್ ಯಾವುದಿದ್ದಾಗ ಅಷ್ಟೇ ಅದು 0 ಆಗುತ್ತೆ. 1 1 ಮೈನಸ್ 1 ಮೈನಸ್ 1. ನೆಕ್ಸ್ಟ್, ಇಫ್ ಎ ಈಕ್ವಲ್ ಟು ಕಾಸ್ ಅಲ್ಫಾ ಸೈನ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ.
ಈಗ ನೀವು ಟ್ರಿಗ್ನೋಮೆಟ್ರಿ ಫಾರ್ಮ್ದಾಗ ಕೊಟ್ಟಿದ್ದಂದರೆ ಎ ರೇಸ್ ಟು ಪವರ್ ಎನ್ ಫೈಂಡ್ ಮಾಡ್ರಿ ಅಂದಾಗ ಈಕ್ವಲ್ ಟು ಕಾಸ್ ಎನ್ ಅಲ್ಫಾ ಅಂತ ಬರ್ಕೊಂಡ್ಬಿಡ್ಬೇಕು. ಸೈನ್ ಎನ್ ಅಲ್ಫಾ ಮೈನಸ್ ಸೈನ್ ಎನ್ ಅಲ್ಫಾ ಕಾಸ್ ಎನ್ ಅಲ್ಫಾ ಅಂತಂದು. ಅಂದರೆ ನಿಮಗೆ ಇಲ್ಲಿ ಕಾಸ್ ಅಲ್ಫಾ, ಸೈನ್ ಅಲ್ಫಾ, ಮೈನಸ್ ಸೈನ್ ಅಲ್ಫಾ ಎನಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೊಟ್ಟಿದ್ದರೆ ಅಲ್ಲಿ ನಿಮಗೆ ಎ ರೇಸ್ ಟು ಪವರ್ 4, 5, 6 ಏನಂತಂದ್ರೆ ಅವಾಗ ನೀವು ಡೈರೆಕ್ಟ್ಲಿ ಕಾಸ್ 4 ಅಲ್ಫಾ, ಸೈನ್ 4 ಅಲ್ಫಾ, ಮೈನಸ್ ಸೈನ್ 4 ಅಲ್ಫಾ ಈ ರೀತಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮ್ಗೆ. ಲೆಟ್ ಎ ಬಿ ಎ ಸ್ಕ್ವಯರ್ ಮ್ಯಾಟ್ರಿಕ್ಸ್ ದೆನ್ ಎ ಪ್ಲಸ್ ಎ ಡ್ಯಾಶ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಎ ಮೈನಸ್ ಎ ಡ್ಯಾಶ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಎ ಇಂಟು ಎ ಡ್ಯಾಶ್ ಮಾಡಿದ್ರೆ ಅಂದರೆ ಅಥವಾ ಎ ಡ್ಯಾಶ್ ಇಂಟು ಎ ಮಾಡಿದರೆ ನಿಮಗೆ ಸಿಮೆಟ್ರಿಕ್ ಮ್ಯಾಟ್ರಿಸಿಸ್ ಸಿಗುತ್ತೆ. ನೆಕ್ಸ್ಟ್ ಇಫ್ ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಿಸ್ ದೆನ್ ಎ ಬಿ ಪ್ಲಸ್ ಬಿ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಎ ಬಿ ಮೈನಸ್ ಬಿ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬರುತ್ತೆ. If A is a symmetric matrix, then A raised to power n is also a symmetric matrix ಆಗುತ್ತೆ. ಇವಾಗ ನೋಡ್ರಿ ಇದರಲ್ಲಿ ಎಕ್ಸಾಂಪಲ್ ಹೆಂಗಿರ್ಬೋದು ಅಂದರೆ ಎ ಇಸ್ ಅ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿರ್ತಾರೆ. ಆಮೇಲೆ ಎ ರೇಸ್ ಟು ಪವರ್ 5, 6, 7 ಏನೇ ಕೊಟ್ಬಿಡಲಿ. ಎ ರೇಸ್ ಟು ಪವರ್ 7 ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ ಅಲ್ಲಿ ಆಪ್ಷನ್ಸ್ ಇರುತ್ತೆ. ಅಂದರೆ ನಿಮ್ಗೆ ಎ ರೇಸ್ ಟು ಪವರ್ ಎನಿ ನಂಬರ್ ಇರ್ಬೋದು ಎನ್ ಅಂತಿದ್ದಾಗ ಅದು ಡೈರೆಕ್ಟ್ಲಿ ಏನಂತ ಬರೀಬಹುದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸೇ ಆಗಿರುತ್ತೆ. ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದ್ದರೆ ಎ ರೇಸ್ ಟು ಪವರ್ ಎನ್ ಏನಾಗಿರುತ್ತೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. If A is a skew symmetric matrix, then A raised to power 2n is a symmetric and A raised to power 2n minus 1 is a skew symmetric matrix ಅಂತ ಆಗುತ್ತೆ.